ಪ್ರಪಂಚದಲ್ಲಿರೋ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಗೊತ್ತಾಗ್ಬೇಕು ನಮ್ಮ ಮಕ್ಳಿಗೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತ. ಯಾರದು? ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾಳೆ? ನಮ್ಮ ಅಕ್ಕ ಸರ್ ಹೇಳಿದ್ರೆ ಕೇಳ್ತಿಲ್ಲ. ಲೈಫ್ ನಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಿ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾಳೆ ಸರ್. ನಮ್ಮ ಅಪ್ಪಂಗೆ ಒಬ್ಳು ಮಗಳು ಕೂಡ ಅವಳು ಸತ್ರೆ ಆಸ್ತಿ ಎಲ್ಲ ಫುಟ್ಪಾತ್ ಆಗ್ಬಿಡುತ್ತೆ ಸರ್. ಕೋಟ್ಯಾಂತರ ರೂಪಾಯಿ ಆಸ್ತಿ. ಬೀಳ್ಬಿಡಕ್ಕ ಹೇಗಿದ್ರು ನಿನ್ನ ಕೈಯಲ್ಲಿ ದಳನೇ ಕೇಳಿ. ಐ ವಾಂಟ್ ಟು ಡೈ. ನನ್ನ ಜೀವನದಲ್ಲಿ ಏನು ಬೇಡ, ನಾನು ಸಾಯಲೇಬೇಕು. ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸಾಯಬೇಕು. ನಮ್ಮಪ್ಪಂಗ್ ತನ್ನ ಮಗಳು ಜೀವನಕ್ಕಿಂತ ಅವ್ರ ಬಿಸ್ನೆಸ್ ಮುಖ್ಯ. ಯಾರಿಗ್ ಬೇಕಾ ದುಡ್ಡು? ಯಾವಾಗ ಮಾತಾಡ್ತಾರೋ ಕೋಟಿ ಕೋಟಿ ಅಂತಿರ್ತಾರೆ. ಯಾರಿಗ್ ಬೇಕಾ ಕೋಟಿ? ನಂಗ್ ಬೇಕಾಗಿರೋದು ಪ್ರೀತಿ. ಅದೇ ಬದುಕಲಿಲ್ಲ ಅಂದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? No. Relax. Just relax. You should not die. Chocolates? Tagoli. Cadbury's. A gift for someone you love. Please. ನೋಡಿ, ಏನೇ ಸಾಧಿಸ್ಬೇಕಾದ್ರೂ ಬದುಕಿದ್ದು ಸಾಧಿಸ್ಬೇಕು. ಈಸ್ಬೇಕು, ಇದ್ದು ಜಯಿಸ್ಬೇಕು. ಕೂತ್ಕೊಳ್ಳಿ. ರಿಲ್ಯಾಕ್ಸ್. ಕೂತ್ಕೊಳ್ಳಿ. ರಿಲ್ಯಾಕ್ಸ್. ನೋಡಿ, ನನಗೂ ನಿಮ್ ಹಾಗೆ ದುಡ್ಡಿಗೇನು ಬರ ಇಲ್ಲ. ದಿನಕ್ಕೆ 2 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತೀನಿ. ಆದ್ರೆ ನೆಮ್ಮದಿ 1 ಪೈಸದಷ್ಟು ಇಲ್ಲ. ಶೇಟ್ ಡಿಸ್ಗಸ್ಟಿಂಗ್. ನಾನು ನಿಮ್ ಜೊತೆ ಸಾಯ್ತೀನಿ. ನನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ದಾನ ಮಾಡಿ ನಿಮ್ ಜೊತೆ ನಾನು ಸಾಯ್ತೀನಿ. ಇಬ್ರು ಒಟ್ಟಿಗೆ ಸಾಯೋಣ. ಬನ್ನಿ. ಕಮ್ ಲೆಟ್ಸ್ ಡೈ. ಬೇಡ ಬೇಡ ಮಿಸ್ಟರ್, ಈ ಸಾಯ್ಬಾರ್ದು. ನನ್ನ ಮಾತು ಕೇಳಿ. ಬೀಳ್ಬೇಡ ಅಕ್ಕ, ಅಕ್ಕ ಬೀಳ್ಬೇಡ. ನೋ, ನಿಮ್ಮಂತ ಸಾಯ್ಬಾರ್ದು. ನೀವು ಬದುಕ್ಬೇಕು. ನಾನು ಸಾಯಲ್ಲ. ಯಾಕೊತ್ತಾ? ಇಷ್ಟ ದಿನ ನಾನು ಯಾವ ಪ್ರೀತಿಗೋಸ್ಕರ ಕಾಯ್ತಾ ಇದ್ನೋ ಆ ಪ್ರೀತಿ ನಂಗೆ ಇವತ್ತು ಸಿಕ್ಕಿದೆ. ಐ ನೀಡ್ ಯು. I need you too. I like you. I like you too. I love you, Mr. Moni. I love you, Miss. Ramya. I love you. I love you. ಲೇ ಚಿಂಟು, ಏನಕ್ಕ? ನಾಳೆಯಿಂದ ಇದೆಲ್ಲ ಸ್ಟಾಪ್ ಅಮ್ಮ. ಒಳ್ಳೆ ಬನ್ನೂರ್ ಕುಡಿ ಸಿಕ್ಕೈತೆ. ಫುಲ್ ಪೈಸಾ ರೋಟ್ಲು. ಇಂಪೋರ್ಟೆಡ್ ಕಾರಲ್ಲಿ ಓಡಾಡೋದೇ ನನ್ ಕೆಲ್ಸ. ಏನು ನಿನ್ಗೂ ಓಡಾಡಕ್ ಆಸೆನಾ? ಯಾಕಕ್ಕ ಹಂಗೈತ್ಯಾ? ನಾಟಕ ನಾನು ಸಹಾಯ ಮಾಡಿದ್ವಾ? ಹೋಗಲ್ಲೋ, ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ಸ್ವಲ್ಪ ನಾನು ಒಗಿಬೇಕಾಗಿರೋ ಬಟ್ಟೆನೆಲ್ಲ ಹೋಗದ್ ಮುಗಿಸ್ಬಿಟ್ರೆ ನೀನ್ ಕೇಳಿ ಕೊಟ್ಬಿಡ್ತೀನಿ ನೋಡು. ಹೌದಾ? ಹಂಗಾರೆ ನಂಗೆ ಪಿಕ್ಚರ್ ನೋಡಕ್ ಕಾಸು ಕೊಡ್ತೀಯಾ? ಹೋಗಲ್ಲೋ, ನನ್ನ ಬಾಡಿಗೆ ಹಾಕೊಂಡಿ ಡ್ರೆಸ್ಗೆ ಕೊಡಕ್ ಕಾಸಿಲ್ಲ. ಮೊದ್ಲು ಈ ಡ್ರೆಸ್ ಬಾಡಿಗೆ ಕೊಡು, ಆಮೇಲೆ ಕೊಡೋ ಡ್ರೆಸ್ ನೋಡೋಣ. ಕೊಟ್ಟೆ ಬೇಗ ಬೇಗ ಕೊಡಯ್ಯ. ಸೋಡಾ, ಏನ್ ಕನ್ಸ್ಕೊಂತ ಇದೀಯಾ? ಈ ಡ್ರೆಸ್ ಅಲ್ಲಿ ನನ್ ಡಾರ್ಲಿಂಗ್ ವಿಜಯಲಕ್ಷ್ಮಿ ಹೆಂಗ್ ಕಾಣ್ತಲ್ ಗೊತ್ತನ? ಹೊಡ್ಸ್ಬಿಡು ಮತ್ತೆ. ಅದೇ ಅನ್ಕೊಂಡೆ. 3,000 ರೂಪಾಯಿನಾ? ಇವಳು ಸೇರ್ಸಿನಾ? ಇಲ್ಲ, ಅಂಗಡಿನೂ ಸೇರ್ಸಿ. ನಿನ್ನೆ ಅಲ್ಲ, ಈ ಮೋಹನ್ ಅದು ಇದು ಯಾವಾಗ್ಲೂ ತಗೋತಾನೆ ಇರ್ತಾನೆ. ಅವನಿಗೆ ದುಡ್ಡು ಎಲ್ಲಿಂದ ಬರುತ್ತಾ? ಎಲ್ಲಾ ಆಂಟಿ ಮಹಿಮೆ. ಆಯ್ತು ಸೀತಾಪತಿ. ಕಿತಾಪತಿನಾ? ಲವ್ ಸೀತಾಪತಿ ಅವ್ರ ಹೆಸರು. ಹಲೋ, ನೈಸಲ್ ಮೆಟ್ಯೋ. ಹೋಗೋಣ, ಲೇಟ್ ಆಯ್ತು. ಬೇಜಾನ್ ಕೆಲ್ಸ ಇದೆ. ಬರ್ತೀನಿ ಸೀತಾಪತಿ. ಓಕೆ ಓಕೆ. ನೋಡಿ, 1 ಗಂಟೆಗೆ 25 ಲಕ್ಷ ರೂಪಾಯಿ ನಷ್ಟ ಆಗುತ್ತೆ ಅಂತ ಹೇಳಿ. ಜಸ್ಟ್ ಡೋಂಟ್ ಬಗ್ ಮೀ. ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್. ಐ ಹೇಟ್ ಬಿಸ್ನೆಸ್. ಸಾರಿ ರಮ್ಯಾ, ಐ ಆಮ್ 10 seconds late. ನೋ ಪ್ರಾಬ್ಲಮ್. ಟೈಮ್ ಇಸ್ ಮನಿ. ನನ್ಗೆ ನಿಮ್ಮಂತ ಟೈಮ್ ಸೆನ್ಸ್ ಇರೋರ್ನ ಕಂಡ್ರೆ ತುಂಬಾ ಇಷ್ಟ. ಹಲೋ ಯು ಡಾರ್ಲಿಂಗ್. ಮೋನಿ, ಟ್ಯಾಗ್ ಸಮೇತ ಅಡ್ರೆಸ್ ಎಲ್ಲೋ ನೋಡಿದಿರ್ ಕಣೋ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಮೋನಿ, he is my father, ಕೋಟೇಶ್ವರ ರಾವ್. ಹಲೋ, ಹೆಸರಲ್ಲೇ ಕೋಟಿ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಅದೇ ಡ್ರೆಸ್, ಅದೇ ಕಲರು. ಆ ಹುಡುಗಿ ಹಾಕೊಂಡ್ರು ಡ್ರೆಸ್ ನಾನು ನೋಡಿದೀನಿ. ಅಲ್ಲ ನಾನು ನೋಡಿದ ಡ್ರೆಸ್ ನ ಹುಡುಗಿ ಎಲ್ಲಿಂದ ಬಟ್ಟೆ ಬಟ್ಟೆ ಡೇಂಜರ್. ಏನೇ ಬಟ್ಟೆ ಬಟ್ಟೆ ಬರ್ಕೊಂಡು ಹಾಕೊಂಡಿಲ್ಲ ಬಟ್ಟೆ ನೀನು? ಈ ಬಟ್ಟೆ ಅಲ್ಲ, ಆ ಬಟ್ಟೆ. ಬಿಟ್ಬೇಡ ನೀನು. ದುಡ್ಡು ಕೊಟ್ಟಿಲ್ಲ, ಸುಮ್ಮನೆ ಕೊಟ್ಟಿದ್ದೆ ನೀನು. ನೀನ್ ಬಿಚ್ಚೆ. ಅಲ್ಲಿ ನೋಡು, ನೋಡಿ ಅಲ್ಲಿ ನೋಡಿ. ಸೆಕ್ರೆಟರಿ ಸರ್,
ನಮ್ ಪೊಸಿಷನ್ ಏನು ಅಂತ ಹೇಳ್ರಿ. ನಮ್ ಪೊಸಿಷನ್ ವೆರಿ ಬ್ಯಾಡ್. ಟೈಲರ್ ಬಂದ್ಬಿಟ್ಟಿದ್ದಾನೆ. ಟೇಲರಾ? ಟೇಲರಾ? ವಾಟ್? ಟೇಲರ್ ನನ್ ಬಟ್ಟೆ ಹೊಲಿಯೋದಕ್ಕೆ ಅಮೆರಿಕಾಯಿಂದ ಬಂದಿದ್ದಾನೆ. ಅದು ಛೋಟಾ ರಾಜದ ಬಟ್ಟೆ ಕಣೆಯ, ಮಲೇಷ್ಯಾ ಕಳಿಸ್ಬೇಕು, ಇಲ್ಲಾಂದ್ರೆ ಪೀಸ್ ಪೀಸ್ ಮಾಡ್ಬಿಡ್ತಾರೆ ಗೊತ್ತಾ? ಮಲೇಷ್ಯಾದಲ್ಲಿ ಬೇರೆ ಬಟ್ಟೆನೇ ಇಲ್ವಾ? ಎಲ್ಲರೂ ಬೆತ್ತಲೆ ಓಡಾಡ್ತಾರೆ. ನನ್ನ ಮಗನಿಗೆ ಬಹಳ ಕಾಟ ಕೊಡ್ತೀನಿ. ನಮ್ ಬಿಸ್ನೆಸ್ ಬಗ್ಗೆ ಹೇಳಯ್ಯೋ. ನಮಗೆಲ್ಲಿದೆ ಬಿಸ್ನೆಸ್? ಇದೆಯಲ್ಲ? Yes, we have a business. We make underwear for computer. No, we make software for computer. ಇನ್ನೇನೇನೋ ಬಿಸ್ನೆಸ್ ಇದೆ. ಅದು ದಾವೂದಿ ಬ್ರೆಡ್ ಬಟ್ಟೆ ಕಣೆಯ. ಕಳ್ಳರಿಗೆಲ್ಲ ಬಟ್ಟೆ ಯಾಕೆ ಹೊಲಿತೆ ನೀನು? ಈ ಡ್ರೆಸ್ ನೋಡಿದಿರೋ ಸಾಕು. ನಾಣಿ ಅಯ್ಯೋ. ನಾಣಿ ನಾಣಿ ಅದನ್ನೆಲ್ಲೋ ನೋಡಿದಿರಿ ಕಣ ನಾನು. ಯಾವ್ದನ್ನು? ಅದನ್ನ ನೋಡಿದೀನಿ. ಅಯ್ಯೋ, ಒಳ್ಳೆ ಕಿತ್ತೋದ್ ರೆಕಾರ್ಡ್ ಆ ಪ್ಲೇಯರ್ ಡ್ರೆಸ್ ನೋಡಿದೀನಿ ನೋಡಿದೀನಿ ಅಂತ ಕುಯ್ತಾ ಇದೆಯಲ್ಲೋ. ಮೋನಿ ಯಾವ ನೀನ್ ಸ್ವಿಟ್ಜರ್ಲೆಂಡ್ ಹೋಗೋ ಇಲ್ಲ ಚಿಕ್ಕನಾಯಕನಹಳ್ಳಿ ಕೆರೆಗಾದ್ರೆ ಹೋಗೋ. ಮೊದಲಿಗೆ ಬಟ್ಟೆ ಬಿಚ್ಚಯ. ಅಯ್ಯೋ, ಟ್ರೇಲರ್ ಟ್ರೇಲರ್ ಇರೋ ನಾಣಿ ಟ್ರೇಲರ್ ಮೋನಿ ಅದನ್ನೆಲ್ಲ ನೋಡಿದೀನಿ. ಎಲ್ಲಿ ನೋಡಿದೀನಿ ಅದನ್ನ? ಯೋ ಸಂಪಂಗಿ ನನ್ನ ಮಗನೇ ಬಟ್ಟೆ ಉಜ್ಜಕಂಡ ಕೊಟ್ರೆ ಹಾಕೊಂಡ್ ಮಿರಿತಿದ್ಯಾ? ಒಳ್ಳೆ ಧೋಬಿಗಳ ಸವಾಸ ಆಯ್ತು. ಯೋ ಅಮ್ಮ, ನೀನ್ ಏನ್ ಈ ಕಡೆ ಆ ಕಡೆ ನೋಡ್ತಾ ಇದ್ಯಾ? ಬಟ್ಟೆ ಬಿಚ್ಚೋ. ಓ ಡಬ್ಬ ನನ್ನ ಮಗನೇ. ನೀವಿಬ್ರು ಧೋಬಿಗಳ? ನನ್ ಧೋಬಿನ? ಧೋಬಿಯಿಂದ ಇನ್ನೇನ್ ಕುಬೇರ ಅನ್ಬೇಕಾ? ನೀನೇನು? ನೀನ್ ದೊಡ್ಡ ರಾಯ್ ಅಲ್ಲ? ನೀನು ದೊಡ್ಡ ಎಲ್ಲೋ ಹಲೋ, ಜಸ್ಟ್ ಲಿಮಿಟ್ ಹಿಡ್ಕೊ ಮಾತಾಡ್ತಾರೆ ಬಂದ್ಬಿಟ್ಟೆ. ನೀನು ಓದಿಗೆಲ್ಲ. ನೀನು get out. ಹಲೋ, ನೀನು ಇರೋಳ. ಲಂಡನ್ ಲಂಡನ್ ಹಲೋ, ಯಾರು ಮಾತಾಡ್ತಾನೆ ಇಲ್ಲ. ನಾಣಿ ನೀನ್ ಫೋನ್ ಬಿಟ್ಟಲ್ಲ, ಏನ್ ಕೊಟ್ಟಿದ್ದೀನಿ? ಬಾಯ್ ಬಂದಂಗ್ ಬೈತಲ್ಲ, ಏನು ಗೊತ್ತಾಗ್ತಿಲ್ಲ. ಉಗಿಸ್ಕೊ ನನ್ನ ಮಗನೇ. ಯಾಕೆ ಅಂದ್ರೆ ಕುದುರೆ ಮೇಲೆ ಹೋಗೋ ರಾಣಿ ಹಿಡಿತೀನಿ ಅಂದ್ಬಿಟ್ಟು ಕತ್ತೆ ಹಿಡ್ಕೊಂಡ್ ಬಂದಿದ್ಯಲ್ಲೋ. ಗೊತ್ತಾಗಿಲ್ಲ ಕಣ. I hate you. I don't like you. You loafer. Third-rated. ಹೇಳ್ಕೊಂಡೋಗ್ರೆ ಆ ಕಡೆ, ಹೇಳ್ಕೊಂಡೋಗ್ರೆ I don't like you. ಹೇಳ್ಕೊಂಡೆ ಎಲ್ಲ ಕಚ್ಚಲ್ ಬಿಡ್ರಿ ಗಬ್ಬು. ಹೇಳ್ಕೊಂಡೆ ಅವ್ರ ಅಪ್ಪನ ಮಗನ ಎಲ್ಲ ಹೇಳ್ಕೊಂಡೆ. ನಾಣಿ ಗೊತ್ತಾಗೋಯ್ತು. ಆ ಹುಡುಗಿ ಹಾಕೊಂಡಿದ್ದಲ್ಲ ಡ್ರೆಸ್, ಗೊತ್ತಾಯ್ತು. ಅದೇ ಡ್ರೆಸ್ ಗೊತ್ತಾಯ್ತು. ಆ ಟೈಲರ್ ಗಡಿಯಲ್ಲಿ ಇತ್ತು. ಗೊತ್ತಾಯ್ತು. ನಿಮ್ಮಿಬ್ಬರಿಗೆ ಹೆಂಗ್ ಗೊತ್ತಾಯ್ತು? ರಮ್ಮೆ, ನನ್ ಲವ್ ಯಾಕೊಟ್ಟಾಯ್ತಾ? ಅಯ್ಯೋ ನನ್ನ ಮಗನೇ. ಲವ್ ಬೆಂಕಿ ಹಾಕ. ನಾರಾಯಣಿ, ಓ ಬನ್ನಿ ಹಲೋ. ಬನ್ನಿ ಬನ್ನಿ. ಎಲ್ಲಿ ನಮ್ಮ ನಾರಾಯಣಿ ಇಲ್ವಾ? ಅವನಲ್ಲಿ ಆಸ್ ಯೂಶುವಲ್ ಬಜಾರ್ಗೆ ಹೋಗಿದ್ದಾನೆ ಕೂತರಕ್ಕೆ. ನಿಮ್ಗೆ ನನಕ್ಕ ಹೂವಾ நல்ல ಬಾಯ್. ನಾನು ಅವ್ರಿಗೆ ಇನ್ವಿಟೇಷನ್ ತೋರಿಸಬೇಕಾಗಿತ್ತು. ಯಾವ ಇನ್ವಿಟೇಷನ್? ಏ ನನ್ನದು ನಾರಾಯಣಿದ ಮದುವೆದು. ಮದುವೆ? ಅಯ್ಯೋ, ನಿಮಗೆ ಎಷ್ಟು ಹ್ಯಾಪಿ ಇಲ್ವಾ? ನಿಜವಾಗಲೂ ನೀವೇ ಒಳ್ಳೆ ಫ್ರೆಂಡ್ಸ್, ಚಿಕ್ಕ ಫ್ರೆಂಡ್ಸ್. ಹೋಗಲಿ ಬಿಡಿ, ನೀವೇ ನನ್ನ ಇನ್ವಿಟೇಷನ್ ಸೆಲೆಕ್ಟ್ ಮಾಡಿ ಬಿಡಿ. ಅದು ನೀವ್ ಇನ್ವಿಟೇಷನ್ ಕೊಟ್ಬಿಟ್ಟೋಗಿ ಅವ್ನಿಗೆ ಯಾವ್ದು ಒಪ್ಪಿಗೆ ಅಂತ ಕೇಳಿ ಸೆಲೆಕ್ಟ್ ಮಾಡಿ ನಿಮ್ ಮನೇಲಿ ಕೊಟ್ಬಿಡ್ತೀವಿ. ಸರಿ ತಕಾಳಿ. ಅವ್ರಿಗೆ ಕೊಟ್ಬಿಡಿ. ಕೊಡಿ 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 ಕೊಡಿ. ಮೋನು, ಇದು ನಮ್ಮವ್ರಿಗೆ, ಓ, ಅಂದ್ರೆ ನಾಣಿಗೆ. ಓಕೆ ಓಕೆ. ಇದು ನಿಮ್ಮಕ್ಕೆ. ತಕಾಳಿ ನೋಡಿ, ನೀವಿಬ್ಬರು ಮರೆಯಬಾರದು. ನಾನು ಡೇಟ್ ಫಿಕ್ಸ್ ಮಾಡಬೇಕು. ಮೇಡಮ್ ಡೇಟ್ ಯಾವಾಗ ಅಂದ್ರಿ? ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್. ಆಮೇಲೆ ಮದುವೆಗೆ ಸೂಟು ಬೂಟು ಟೈ ಇವಕ್ಕೆಲ್ಲ ಒಂದ್ 10,000 ಕೊಟ್ಟಿದ್ರೆ 10 ಹಾ, ಓನ್ಲಿ 10 ಸಾಕು. ನಾನು 20 ಕುಡುಕರೆ. ಆದ್ರೆ ಒಂದು ಎಲ್ಲ ಬಟ್ಟೆಗಳು ಇಂಪಾರ್ಟೆಂಟ್ ಅಲ್ಲಿಂದಲೇ ತರಿಸ್ತೀವಿ. ತಕಾಳಿ ರಮ್ಮ. ಇದನ್ನು ಅವ್ರಿಗೆ ಕೊಟ್ಬಿಡಿ. ಕಣ್ಣು ಕಾಣದಿಲ್ಲ. ಅದು ಇದು ಇಲ್ದಿದ್ರೆ ಸ್ವಲ್ಪ ಪ್ರಾಬ್ಲಮ್. ನನ್ಗೆ ಕೊಡಿ, ಕೊಡಿ, ಕೊಡಿ. ನಾ ಬರ್ರೆ. Well, ಬಾಯ್. ಇದೇನು ಹೊಸ ತಲೆನೋವು? ಅರ್ಥವೇ ಆಗ್ತಾ ಇಲ್ಲ. ತಗೋ ತಗೋ, ತಮಾಷೆ ಮಾಡಕ್ ಹೋಗೆಲ್ಲ ಸೀರಿಯಸ್ ಆಗೋಯ್ತು. ನೋಡ, ಈ ಮದುವೆ ಮಾತ್ರ ನಡೀದೇ ಇದ್ರೆ ನಾವು ಕೇರ್ ಆಫ್ ಫುಟ್ಪಾತ್ ಆ ಆಟೋ ರಾಜ ನಮ್ಮನ್ನ ಹೊರಗೆ ಹಾಕೇ ಬಿಡ್ತಾನೆ. ಯಾಕಾದ್ರೂ ಮಾಡಿ ಆ ಗುಲ್ಡು ನಾಣಿಗೆ ಈ ಆಂಟಿನ ಹೆಂಗಾರ ತಗಲಾಕ್ಸ್ಬಿಡ್ಬೇಕು. ಎಂತ ಗುಲ್ಡು ನನ್ ಮಗನವ ನಾಣಿ. ಗೂಬೆ ಗೂಬೆ ಕಣೋ ನಾಣಿ. ಶುದ್ಧ ದಡ ಕಣೋ ಅವನು. ಅಲ್ಲ ಕಣೋ, ಇಷ್ಟು ದೊಡ್ಡ ಪ್ಲಾನ್ ಮಾಡಿದೀವಿ. ಆ ಗೂಬೆ ನನ್ ಮನ ಸ್ವಲ್ಪನೂ ಗೊತ್ತಾಗಿಲ್ವಲ್ಲ. ಮೊನೆ ಮೊನೆ ನೋಡಮ್ಮ, ಆ ಗೂಬೆ ನಾಣಿ ಸರ್ವನಾಶ ಆದ್ರೂ ಪರವಾಗಿಲ್ಲ, ಆ ದಡ್ಡನ್ ಮಗ ಎಕ್ಕುಟ್ಟೋದ್ರೂ ಪರವಾಗಿಲ್ಲ. ಆ 47 ಮಾಡಲ್ನ ಹೆಂಗಾರು ಈ ಗುಡ್ಡು ನನ್ ಮಗನ್ ತಲೆ ಕಟ್ಟಾಕ್ಬಿಡ್ಬೇಕು. ನಾವ್ ಅನ್ಕೊಂಡ ಎಲ್ಲ ನಡೆದ್ಬಿಟ್ರೆ ನಾವಿಬ್ರು ಹ್ಯಾಪಿ. ಏನೋದು ಕ್ಯಾಲೆಂಡರ್ ಹಂಗ ಹಾರಾಡ್ತಿದೆ. ಕ್ಯಾಲೆಂಡರ್ ಬಿದ್ದೋಯ್ತಾ? ಹೋಗ್ಲಿ ಬಿಡು ಮೋನಿ. ನನಗೆ ಕನ್ನಡಕ ಬಿಟ್ಬಿಟ್ರೆ ಸ್ವಲ್ಪ ಕಣ್ ಕಾಣಲ್ಲ ಅಷ್ಟೇ. ಆ ನಾಣಿಗೆ 2 ಕಣ್ಣು ಇದ್ದು ಏನೂ ಕಾಣಲ್ವಲ್ಲೋ. ಹೇಗೋ ಮಾಡಿ ಇನ್ವಿಟೇಷನ್ ವರ್ಗೂ ತಂದ್ಬಿಟ್ಟಿದೀವಿ. ನಾವ್ ಏನೇ ಹೇಳಿದ್ರು ನಂಬಿಡ್ತಾನೆ. ಫಸ್ಟ್ ನೈಟ್ ವರೆಗೂ ಗೊತ್ತಾಗಲ್ಲ ಮುಂಡೆದಕ್ಕೆ. ಎಂತ ಗುಗ್ಗುನು ಆ ನಾಣಿ, ಎಂತ ಇಡಿಯಟ್ ಅವನು. ನೋಡಮ್ಮ, ಇದೇ ಸರಿಯಾದ ಟೈಮು.
ಹೇಗಾದ್ರೂ ಈ ತಗಡ್ ನನ್ನ ಮಗನ ಕನ್ವಿನ್ಸ್ ಮಾಡ್ಬಿಡ್ಬೇಕು. ಅವನ್ನ ಫುಲ್ ಕುರಿ ಮಾಡಿ ಈ ತಗಡನ್ನ ಆ ತಗಡ್ ಕಟ್ಬಿಡ್ಬೇಕು. ಎಷ್ಟೊಂದ್ ಕುರಿಗಳು ನೋಡಿದೀನಿ ಗುರು ನಾನು, ಆದ್ರೆ ಈ ನಾಣಿ ತರ ಒಬ್ಬ ಬೆಪ್ಪು ಕುರಿ ನಾನು ನೋಡೇ ಇಲ್ಲ ಕಣೋ. ಏನಂತ್ಯ? ಅಲ್ಲ ಮೋನಿ, ನಾಣಿ ನೀನ್ ಯಾವಾಗ್ಲೂ ಬಂದೆ? ನಾಣಿ 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 ಹೊಡಿತೀನಾ? ಹೊಡಿಯಾ ಹೊಡಿಯಾ. ಅಷ್ಟ್ಯಾಕೋ ಕಷ್ಟ ಪಡ್ತೀಯ? ಆಚೆ ಬಂದಿದ್ದೆ ಹೊಡಿ. ಹೊಡೆಯದ ನಿಮ್ಮಿಬ್ಬರಿಗೂ ಬುರುಡೆ ಹೊಡೆದು ಬಿಸಿನೀರು ಕಾಯಿಸ್ಬಿಡ್ತೀನಿ. ಗೆದ್ಲು ಕಟ್ಟಿದ್ ಹುತ್ತ ಅಂತ ಕೈ ಹಾಕ್ದೆ ಒಳಗಡೆ ಆವಿರುತ್ತೆ ಅಂತ ಗೊತ್ತಾಗ್ಲಿಲ್ಲ. ನೀವಿಬ್ರು ಸೇರ್ಕೊಂಡು ನನ್ನ ಹಾಳು ಬಾವಿಗೆ ತಳ್ಳೋದಕ್ಕೆ. ಮುಚ್ಚಬಾಯಿ, ನಿನ್ನ ನಾ ಮುದುಕಿ ಕೊಟ್ಟು ಮದುವೆ ಮಾಡ್ತಿದ್ವನ? ಏನೋ ತಿನ್ನ ಗತಿ ಇಲ್ಲ, ಇರಕ್ ನೆಲೆ ಇಲ್ಲ ಅಂತ ಆದಷ್ಟು ದಿನ ಅವಳ ವೀಕ್ನೆಸ್ ನ ಮಿಸ್ಯೂಸ್ ಮಾಡ್ಕೊಂಡು ಜೀವನ ನಡೆಸ್ತಾರ ಅಂತ ಹೀಗೆಲ್ಲ ಮಾಡಿದ್ದು. ನಾವೆಲ್ಲ ಜೊತೆಲಿ ಹುಟ್ಟೇ ಇರ್ಬೋದು ಕಣೋ, ಆದ್ರೆ ಪ್ರಾಣ ಸ್ನೇಹಿತರು. ನಿನಗೆ ಅಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ನಮ್ಮೇಲೆ ನಂಬಿಕೆ ಇಲ್ವೇನೋ ನಿನ್ಗೆ? ಏನು ನಂಬಿಕೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದೆ ನಿಮ್ಮಿಬ್ರು ಮಾತು ಕೇಳ್ಕೊಂಡು ಆ ಮುದ್ಕಿಗೆ ನಾನು ತಾಳಿ ಕಟ್ಬಿಡ್ತಾ ಇದ್ದೆ. ನೀವು ಅವನ್ ಮಗು ತರ ಕಣ ಪಾಪ. ನಾವು ಅತಿ ಮಾಡ್ಬಿಟ್ವಿ ಅಂತ ಅನ್ಸುತ್ತೆ. ಅಪ್ಪ ಗಣೇಶ, ನನ್ನ ಮೇಲೆ ಯಾಕೋ ಇಷ್ಟೊಂದು ಕೋಪ ನಿನಗೆ? ಆ ದಗಲ್ಬಾಜಿ ನನ್ನ ಮಕ್ಕಳಿಗೆ ಎಂತ ಒಳ್ಳೆ ಹುಡುಗಿನ ಕೊಟ್ಟಿದ್ಯಾ. ಒಳ್ಳೆ ಬೆಣ್ಣೆಲ್ ಮಾಡಿರೋ ಬೊಂಬೆ ತರ ಇದ್ದಾರೆ. ಆ ಕೋತಿ ಮೂತಿಗಳಿಗೆ ಅಂತ ಫಿಗರ್ ಕೊಟ್ಟಿರ್ಬೇಕಾದ್ರೆ ನನಗೆ ಈ ಸುರಸುಂದರಾಂಗನಿಗೆ ಆ ಹಳೆ ಮಾಡಲ್ ಡಕ್ಕೋಟ ಗಾಡಿ ರಿಪೇರಿನ ಮಾಡಕ್ ಆಗದೆ ಇರೋ ತರ ಇದೆ. ಅದನ್ನ ನಾನು ಕೊಡ್ಬೇಕು ಅಂತಿದ್ಯಲ್ಲ. ನಿನಗೆ ನನ್ನ ಮೇಲೆ ಎಷ್ಟೊಂದು ಕೋಪ ಇರ್ಬೇಕು. ನಾನು ನಿನ್ಗೆ ಏನ್ ಮಾಡಿದ್ದೆ? ನಾನು ಈ ಕಡೆ ಓಡಾಡೋವಾಗ್ಲೆಲ್ಲ ಅಲ್ಲಿ ನಿಂತ್ಕೊಂಡು ನಿನ್ನ ಕೈ ಮುಗ್ದಿದ್ದೀನಿ, ಕಡ್ಡಿ ಹಚ್ಚಿದ್ದೀನಿ, ಕಾಯಿ ಹೊಡೆದಿದ್ದೀನಿ, ಕಡುಬೆಲ್ಲ ತಂದು ಕೊಟ್ಟಿದ್ದೀನಿ. ಈಗ ನನ್ನ ಕೈಗೆ ನೀನ್ ಅಳಸಿದ ಕಡುಬು ಕೊಟ್ಬಿಟ್ಟಿಯಲ್ಲ, ಇದ್ ನ್ಯಾಯನಾ? ಓಹೋ, ನೀನ್ ಬ್ರಹ್ಮಚಾರಿ ಆಗಿದೆ ಅನ್ಬಿಟ್ಟು ನನ್ನ ಬ್ರಹ್ಮಚಾರಿಯಾಗಿ ಇರ್ಸ್ಬೇಕು ಅಂತ ಅನ್ಕೊಂಡಿದ್ಯಾ? ಅವೆಲ್ಲ ಆಗೋದಿಲ್ಲ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಒಂದ್ ಒಳ್ಳೆ ಹುಡುಗಿನ ಇಲ್ಲೇ ಕರ್ಕೊಂಬಂದು ತೋರಿಸ್ಬೇಕು. ಅಲ್ಲಿ ತನಕ ನಾನು ಈ ಜಾಗ ಬಿಟ್ಟು ಕದ್ಲೋದಿಲ್ಲ, ಇಲ್ಲೇ ತಲೆ ಚಚ್ಕೊಂಡು ಸಾಯ್ತೀನಿ. ಮನೆ ನೋಡ್ದ್ಯಾ? ನಾದಿರ್ದಿನ್ನ ನನ್ ಸೆಲೆಕ್ಷನ್ ನೋಡ್ದ್ಯಾ? ನಾದಿರ್ದಿನ್ನ. ಮಹಾಸ್ವಾಮಿಗಳೇ, ಅಮ್ಮವ್ರು ನಿಮ್ನ ಬೆಡ್ರೂಮ್ ಕರಿತಾ ಇದ್ದಾರೆ. ನಾದಿರ್ದಿನ್ನ 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 ನಾದಿರ್ದಿನ್ನ. ಅಯ್ಯಯ್ಯ ಡಿಮ್ಮಂಡಿಪ್ಪು, ಅದು ಪ್ಲಾಸ್ಟಿಕ್ದು, ಶೋಗೆ ಅಂತ ಇಟ್ಟಿರೋದು. ನಾದಿರ್ದಿನ್ನ 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 ನಾದಿರ್ದಿನ್ನ. ನಾದಿರ್ದಿನ್ನ ನಾದಿರ್ದಿನ್ನ ನಾದಿರ್ದಿನ್ನ. ಕಂದ, ಯಾರು? ನಾನಾ ಕಂದ? ನಿಮ್ ತಂದೆ ನಿಮ್ಗಾಗೆ ಕಾಯ್ತಾ ಇದ್ದಾರೆ. ತಂದೆ? ಇವನು ತಂದೆ ಅಲ್ಲ, ವಿಲ್ಲನ್ನು, ಮುದಿ ನನ್ನ ಮಗ, ಓಲ್ಡ್ ನನ್ನ ಮಗ. ಇಷ್ಟೊತ್ತಲ್ಲಿ ಇಲ್ಲಿ ಯಾಕೋ ಬಂದೆ ಬಾರ್ಸೋದಕ್ಕೆ ನೀನು? ಇದು ನನ್ನ ಮನೆ ಕಣೋ ಕಂದ, ಆಕೆ ನಿನ್ನ ಚಿಕ್ಕಮ್ಮ. ಅಮ್ಮ ಚಿಕ್ಕಮ್ಮ. ಛೇ,
ಮಾರ್ಜಾಲ. ಏಯ್ ಮನೆ ಹಾಳಿ, ನನಗೆ ಲವ್ ಮಾಡತ್ತ ಲುಕ್ ಕೊಟ್ಬಿಟ್ಟು ಇಲ್ಲಿ ಬಂದು ಈ ಮುದಿ ನನ್ನ ಮಗನ ಜೊತೆ ನಿನ್ನಿವತ್ತು ನಿನ್ನೇನು ಮಾಡಲ್ಲ. ಈ ಮುದಿ ನನ್ನ ಮಗನ ಪಂಚನ ಮಾಡ್ಬಿಡ್ತೀನಿ. ಯಾವ ಸ್ವಾಮಿ? ಆನಂದ ಸ್ವಾಮಿಯೋ ಆತ್ಮಾನಂದ ಸ್ವಾಮಿಯೋ? ಯಾವ ಸ್ವಾಮಿ? ಈ ಸ್ವಾಮಿಯನ್ನು ನಂಬಿ ನಿನಗೇನು ಫಲ? ನನ್ನಂತ ಯುವಕನಿರುವಾಗ ಈ ಮುದಿ ನನ್ನ ಮಗನ ಹಿಂದೆ ಬಿದ್ದಿದ್ಯಲ್ಲ, ಏಯ್ ನಿನ್ನ ಇವತ್ತು ಕೊಲ್ಲದೆ ಬಿಡುವೇನೆ ನಾನು. ಕಚ್ಚೆ ಹರಿತೆ, ನಾನು ಇಲ್ಲಿಂದ ಹೋಗೋದಿಲ್ಲ ಕಣಲೇ. ಮಾಡ್ಬೇಡಿ ಕಂದ. ಕಂದ ಕಂದ ಎಂದರೆ ನಿನ್ನ ಕೊಂದು ಬಿಡುವೆನು. ಏಯ್ ಇವತ್ತು ನಾನು ನಿನ್ನ ಬಿಡಲಾರೆ 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 ಕಣಲೇ ಮುದುಕ. ಏಯ್ ನಿನ್ನನ್ನು ಕೊಲ್ಲದೆ ನಾನು ಇಲ್ಲಿಂದ ಹೋಗಲಾರೆ ನಿನ್ನ ಮುದುಕ. ಕಂಡ ಕಡೆಯಲ್ಲ ನೀನನ್ನು ಅವಮಾನ ಮಾಡಿದ್ಯಾ ಈ ಮುದುಕ. ನಾನು ಎಲ್ಲೆಲ್ಲೋ ಒಂದು ಹುಡುಗಿನ ಇಷ್ಟಪಟ್ಟು ಹೋಗ್ತೀನೋ ಅಲ್ಲೆಲ್ಲಾ ಬಂದ್ ಮಕ್ಕರ್ಸ್ಕೊಂಡಿರ್ತಾನೆ. ನಾನು ಏನ್ ಕರ್ಮ ಮಾಡಿದ್ದೋ ಏನೋ. ನಾನು ಹೇಳಿವನ ಆ ದೇವ್ರಿನ ಹಣೆ ಮೇಲೆ ಆ ಅಯ್ಯಂಗಾರ ಆಂಟಿ ಹೆಸರನ್ನ ಕೆತ್ತಿಬಿಟ್ಟಿದ್ದಾನೆ. ನೀನು ಅವಳೆ ಸರಿಯಾಗಿ ಜೋಡಿ. ಅವಳಿಗೆ ಏನೋ ಕಮ್ಮಿ, ಶಿ ಸೆಕ್ಸಿ, ಶಿ ಇಸ್ ಬ್ಯೂಟಿಫುಲ್. ಏನೋ ನಿನಗೆ ಮಕ್ಕಳಾಗದೆ ಇರ್ಬೋದು. ನಾವಿದೀವಲ್ಲ ಗುರು, ನಾವು ಬೇರೆ ಅಲ್ಲ, ನಿನ್ ಮಕ್ಳು ಬೇರೆ ಅಲ್ಲ. ನಾನೇ ಇವತ್ತು ಬೂಡ ಹೊಡೆದಾಕ್ಬಿಡ್ತೀನಿ ಇಬ್ಬರಿಗೂ. ನನ್ನ ಮಗಳ ಹೋಗಿ ನನಗೆ ಆ ಕಿತ್ತೋದ್ ಮುದ್ಕಿನ ಗಂಟ ಹಾಕ್ಬೇಕು ಅಂತಿದ್ದೀರಲ್ಲ, ಆ ಗುಜರಿನ, ಆ ತಗಡ್ನ, ಆ ಡಬ್ಬನ ನನ್ ಮದುವೆ ಮಾಡಿಸ್ಬೇಕು ಅಂತ ಹೊರಟಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗತ್ತೆ ಅನ್ಕೊಂಡ್ರೇನು? ನನಗೆ ಮಾಡಿರೋ ಅನ್ಯಾಯಕ್ಕೆ ಮುಂದಿನ ಜನ್ಮದಲ್ಲಿ ನೀವು ನಾಯಿಯಾಗಿ ಹುಡ್ತೀರಾ, ಹಂದಿ ಆಗ್ಬಿಡ್ತೀರಾ. ನಿನ್ನ ಇನ್ಮೇಲೆ ಹೇಳಲೇ ಏನದೆ? ನಮ್ಮ ಅಕ್ಕನ್ ನಮ್ಮ ಅಕ್ಕನ್ ಏನದೆ? ನಿಂತ್ಕೊಳ್ಳಿ. ನಮ್ಮ ಅಕ್ಕ ಗುಜರಿ ಡಬ್ಬ ಅಂದ. ಡಬ್ಬ ಐನಾತಿ ನನ್ನ ಮಕ್ಕಳ. ಅಯ್ಯೋ ಪಾಪ, ಹೋದ್ರೆ ಹೋಗ್ಲಿಂತ ಮನೆ ಕರ್ಕೊಂಬಂದು ಮನೆ ಫ್ರೀ, ಊಟ ಫ್ರೀ, ಕೇಳ್ದಾಗಲ್ಲ ದುಡ್ಡು ಎಲ್ಲಾನು ಮಾಡ್ಬಿಟ್ಟು ನಾನೇನ್ ಮಾಡ್ದೆ? ನಾನೇನ್ರು ಮಾಡ್ದೆ? ನಾನೇನು ಮಾಡೇ ಇಲ್ವಲ್ಲ. ಈ ಕಡೆ ನೋಡು, ಮರ್ಯಾದೆಗೆ ನಾಳೆ ಬೆಳಿಗ್ಗೆ ನಮ್ಮ ಅಕ್ಕನ ಮದುವೆ ಆಗ್ಬೇಕು. ನಾಳೆ ಬೆಳಿಗ್ಗೆ ನಮ್ಮ ಅಕ್ಕನ ಕುತ್ತಿಗೆಗೆ ತಾಳಿ ಕಟ್ಟಿದೆ ಇದ್ರೆ ನೋಡು, ಹಿಂದೆ ನೋಡು, ಅವನೇ ಮೊಟ್ಟೆ ಪಯಾಸು ಎಡಕಟ್ರು, ಇವನೇ ಮಚ್ಚರಾಜ ಲೆಕ್ಕಟ್ರು, ಅಲ್ಲಿದ ನೋಡು ರಾಕೆಟ್ ರಾಜ ಬಾಡಿ ಕಟ್ರು. ಒಬ್ಬೊಬ್ಬನ 10 ಮರ್ಡರ್ ಮಾಡಿದ್ದಾರೆ. ಯಾವ್ದು ಫುಲ್ ಇಲ್ಲ, ಎಲ್ಲಾ ಕ್ವಾರ್ಟ್ರು ಹಾಫೆ. ಇಳಿಯೋ. ನೋಡಿದ್ರೆ ನಾನು ತಗಲ್ಬಾಜಿ ನನ್ ಮಕ್ಕಳನ್ನ, ಇವ್ರನ್ನ ಬಿಟ್ರೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಕರ್ಕೊಂಡೋಗಿ ಕೆಳಗಡೆ ಬಚ್ಚ ಮೇಲೆ ಕೂಡಾಕಿ ಚಾರ್ಜ್ ಹೋತೀರಿ ಮಕ್ಕಳ್ರ. ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ಶಿವನ ವೇಷ ಧರಿಸಿ, ಕೃಷ್ಣ ಜನ್ಮಾಷ್ಟಮಿ ನೆಕ್ಸ್ಟ್ ಡೇ ಕೃಷ್ಣನ ವೇಷ ಧರಿಸಿ, ಗಣೇಶನ ಹಬ್ಬದ ನೆಕ್ಸ್ಟ್ ಡೇ ಗಣೇಶನ ವೇಷ ಧರಿಸಿ ನಮ್ಮ ಬ್ಯಾಂಕ್ ನ ಲೂಟಿ ಮಾಡಿದ್ದಾರೆ. ACP ಸಾಹೇಬ್ರೆ, ಈ ಬ್ಯಾಂಕ್ ಲೂಟರ್ಸ್ ನ ಹಿಡೀರಿ ಅಂತ ಹೇಳಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟು ಸುಸ್ತಾಗೋದ್ವಿ. ಬಟ್ ನೋ ರಿಸಲ್ಟ್ಸ್. ಪ್ಲೀಸ್ ದಯವಿಟ್ಟು ಜನರಿಗೆ ಮತ್ತೆ ನಮ್ಮ ಬ್ಯಾಂಕ್ ಮೇಲೆ ವಿಶ್ವಾಸ ಬರೋ ಹಾಗೆ ಏನಾದ್ರೂ ಮಾಡಿ ಸ್ವಾಮಿ. ಪ್ಲೀಸ್ ಹೆಲ್ಪ್ ಅಸ್. ನೋಡಿ ಚೇರ್ಮನ್ರೆ, ನಾವು ನಮ್ಮ ಕೈಲಾದ ಪ್ರಯತ್ನವನ್ನ ಮಾಡಿದೀವಿ, ಮಾಡ್ತಾನೂ ಇದ್ದೀವಿ. ಈ ಕೆಲಸ ಮಾಡ್ತಾ ಇರೋರು ತುಂಬಾ ಬುದ್ಧಿವಂತರು ಅಂತ ಕಾಣಿಸುತ್ತೆ. ಈಗ ನಮ್ಗೊಂದು ಐಡಿಯಾ ಹೊಳಿತಾ ಇದೆ ಸರ್. ಅದೇನ್ ಪ್ಲಾನ್ ಅಂತ ನಮಗೂ ಹೇಳಿ ಸ್ವಾಮಿ. ನೋಡಿ ಚೇರ್ಮನ್ರೆ, ಆ ಕಳ್ಳರು ಯಾವ್ಯಾವ ವೇಷ ಹಾಕೊಂಡು ರಾಬರಿ ಮಾಡ್ತಿದಾರೋ, ನಾವು ಅದೇ ತರ ವೇಷ ಹಾಕೊಂಡು ರಾಬರಿ ಮಾಡೋಣ ಅಂತ. ಅವ್ರ ಬಾಣನ ಅವ್ರಿಗೆ ತಿರ್ಗಿಸ್ಬಿಡೋದು. ಅಂದ್ರೆ ನಮ್ಮ ಬ್ಯಾಂಕ್ ನ ನಾವೇ ಲೂಟಿ ಮಾಡೋದು ಅಂತನಾ? ದೇರ್ ಯು ಆರ್ ಎಕ್ಸಾಕ್ಟ್ಲಿ. ನೋಡಿ ಚೇರ್ಮನ್ರೆ, ನಿಮ್ಮ ಬ್ಯಾಂಕ್ ಮೇಲೆ ಪುನಃ ಜನರಿಗೆ ನಂಬಿಕೆ ಬರಬೇಕಾದ್ರೆ ಬ್ಯಾಂಕ್ ನ ನಾವೇ ಲೂಟಿ ಮಾಡಿಸಿ, ಸಂಜೆಯೊಳಗೆ ಅವ್ರನ್ನೆಲ್ಲ ಹಿಡಿಯೋ ತರ ನಾಟಕನೂ ಮಾಡಿಸಿ, ಪೇಪರ್ನಲ್ಲಿ ಟಿವಿನಲ್ಲಿ ದೊಡ್ಡದಾಗಿ ನ್ಯೂಸ್ ಮಾಡಿದ್ರೆ ನಿಜವಾದ ಕಳ್ಳರನ್ನ ಹಿಡಿದು ಬಿಟ್ರು ಅಂತ ಜನಗಳಿಗೆ ನಂಬಿಕೆ ಬರುತ್ತೆ. ಆಮೇಲೆ ನಿಮ್ಮ ಬ್ಯಾಂಕ್ ಮೇಲೂ ವಿಶ್ವಾಸ ಮೂಡುತ್ತೆ. ಆಗ ನಿಜವಾದ ಕಳ್ಳರು ಕೂಡ ಹೆದರ್ಕೋತಾರೆ. ಐಡಿಯಾ ಏನೋ ಚೆನ್ನಾಗೇ ಇದೆ, ಆದ್ರೆ ಹೇಗೆ ಸರ್? ನಮ್ಮ ಏರ್ಪೋರ್ಟ್ ನಲ್ಲೇ ಹೈಜಾಕ್ ನಾಟಕ ಆಡ್ಲಿಲ್ವೇ ಹಾಗೆ? ಎಸ್ ಸರ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್ ಸರ್. ನಾವು ದರೋಡೆಕೋರರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ವೇಷದಲ್ಲಿ ನಿಮ್ಮ ಬ್ಯಾಂಕಿಗೆ ಬಂದ್ಬಿಡ್ತೀವಿ. ನೀವು ಹೇಳೋದೇನೋ ಸರಿ ACP ಸಾಹೇಬ್ರೆ, ಆದ್ರೆ ಅದು ಕಾರ್ಯಗತ ಆಗ್ಬೇಕಲ್ಲ. ಸರ್, ನಾವ್ ಒಳಗಡೆ ಬಂದ್ಮೇಲೆ ಕುರಿಗಳು ಸಾರ್ ನಾವು ಕುರಿಗಳು ಸಾರ್ ನಾವು ಕುರಿಗಳು ಅಂತ ಹೇಳ್ಬಿಡ್ತೀವಿ. ಅದೇ ನಮ್ ಕೋಡ್ ವರ್ಡ್. ತಕ್ಷಣ ಬ್ಯಾಂಕ್ ನ ದುಡ್ಡು ಕೊಟ್ಬಿಡ್ಲಿ, ನಾವು ಅದನ್ನ ಸೇಫ್ ಆಗಿ ತಗೊಂಡೋಗಿ ಸಾಯಂಕಾಲ ಸೆಕ್ಯೂರಿಟಿ ತಂದು ಕೊಟ್ಬಿಡ್ತೀವಿ. ಏನಂತೀರಿ? ಎಕ್ಸಾಕ್ಟ್ಲಿ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತೇನ್ರಿ? ಏನ್ ಸರ್ ಹೀಗೆ ಕೇಳ್ತೀರಾ? ಗೊತ್ತಾಯ್ತು ಸರ್. ಅರ್ಥ ಆಯ್ತು ಸರ್. ಅದೇ ಮಾಮೂಲು 3 ಜನ ತಾನೆ ಸರ್?
ಸರಿ ಸರ್, ನೀವ್ ಹೇಳ್ದಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ವೇಷದಲ್ಲಿ 10:30 ಸರಿಯಾಗಿ ಆ ಜಾಗಕ್ಕೆ ಕಳ್ಸಿಕೊಟ್ಬಿಡ್ತೀನಿ ಸರ್. ಪೆರೋಲ್ ಮೇಲೆ ನೀವು ಆಚೆ ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಹೊರಗಡೆ ಹೋಗಿ ದೇವ್ರ ಕೆಲಸ ಮುಗಿಸ್ಬಿಡಿ, ಅರ್ಥವಾಯ್ತಾ? ಜೈಲಲ್ಲಿ ದೊಡ್ಡ ದೊಡ್ಡ ಕಂಬಿ ಎಣಿಸ್ತಾ ಇದ್ವಿ, ಇಲ್ಲಿ ಬಂದ್ರು ತಪ್ಪಲಿಲ್ಲ. ನನ್ನ ಮಕ್ಕಳ ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಮಸ್ಕಾರ, ಬರ್ಬೇಕು ಕೂತ್ಕೊಳ್ಳಿ. ಅರ್ಸಿ ಯಾಕ ಹೇಳಿ, ತೆಗಿ 20. ಅಯ್ಯಯ್ಯೋ, ಮ್ಯಾಕ ತಾನ 50,000 ಕೊಟ್ಟೆ ಇಲ್ಲ ನಾನು. ಏನ್ 50,000? ಒಂದೊಂದ್ ಮದ್ವೆಗೆ 10 ಲಕ್ಷ, 20 ಲಕ್ಷ, 30 ಲಕ್ಷ ಖರ್ಚು ಮಾಡ್ತಾರೆ. ನಾನ್ ನಿನ್ ಮದ್ವೆನ ಚೀಪ್ ಆಗಿ ಮಾಡೋಕೋಸ್ಕರ ಮನೆ ಮುಂದೆನೆ ಮಾಡಿ ಮುಗಿಸ್ತಾ ಇದ್ದೀನಿ. ಅಡ್ವಾನ್ಸ್ ಕೊಡದೆ ವಾಲಗದವನು ಊದಲ್ಲ ಅಂತಾನೆ, ಅಡಿಗೆ ಮಾಡಲ್ಲ ಅಂತಾನೆ, ಮದ್ವೆ ಗಂಡು ಡ್ರೆಸ್ಸೇ ಮಾಡ್ಕೊಳಲ್ಲ ಅಂತಾನೆ. ಮನ ಮರೋದೆ ಮುಲ್ಕಸ್ಕೊಬಿಡುತ್ತೆ. ಅಯ್ಯೋ ಸುಂದ್ರಿ, ಏನು ಬೇಕಾದ್ರೂ ಓದಿ, ಆದ್ರೆ ಮಾನ ಮಾತ್ರ ಓದಬಾರ್ದಪ್ಪ. ಕೊಡು. ಮಾನವಾದ ಮೇಲೆ ಪ್ರಾಣ ಇಟ್ಟುಕೊಂಡು ನಾನು ಏನು ಮಾಡಲಿ? ಏನು ಮಾಡಕ್ಕಾಗಲ್ಲ. ತಕಪತ್ತು ಕುಡಿ 20. ಅದ್ಲಿಯೇ ಮಾಡೆ. ಆಗೋದಿಲ್ಲ, ಗಂಡು ಹೊಡಬಿಡ್ತಾನೆ ಅಷ್ಟೇ. ಅಯ್ಯ ನಮ್ಮ ತಾಯ ನಿನಗೋಸ್ಕರ ನಾವು ಕಾತುಕೊಂಡು ಕೂತಿರೋದು. ಇಷ್ಟು ಲೇಟ್ ಮಾಡುದಾ? ನಾನೇ ಡ್ರೆಸ್ಸೇ ಹಾಕಿಕೊಂಡಿಲ್ಲ. ಇಷ್ಟು ಹೊತ್ತ ಐರನ್ ಮಾಡುದು. ಅಕ್ಕ ಕರೆಂಟ್ ಹೋಯ್ತಕ್ಕ, ಅದಕ್ಕೆ ಲೇಟ್ ಆಯ್ತು. ಅಯ್ಯೋ, ನಮ್ಮ ಕರ್ನಾಟಕದಲ್ಲಿ ಕರೆಂಟ್ ಹೋಗುದು ಅನ್ನೋ ಪೆರಿಯ ಸುದ್ದಿ. ಅಲ್ಲಮ್ಮ, ಎಮರ್ಜೆನ್ಸಿಗೆ ನೀನು ಇದನ್ನ ಇಟ್ಟುಕೋಬೇಕ. ಇದು ಏನು? ಅಯ್ಯೋ, ಇದ್ರಲ್ಲಿ ಬೆಳಿಗ್ಗೆ ಅಂತ ಹೇಳು. ದಾರೆ ಬಿಡಿ. ಕೋಳಿ, ಈ ಹುಡುಗಿನ ಒಳಗಡೆ ಬಿಟ್ಟು ಆ ಮದುವೆ ಗಂಡಿಗೆ ಡ್ರೆಸ್ ಹಾಕೊಳಕ್ ಕೇಳು. ಹೋಗಮ್ಮ, ಹೋಗ್ಕೊಡು. ಆಯ್ತಣ್ಣ. ಕೊನೆಗೆ ಮುದ್ಕಿನ ಮದುವೆ ಮಾಡ್ಕೊಳ್ಳಿ. ಈಸಿ ನಿಮ್ಗೆ ಬೇಡ ತಾನೆ, ಬಿಟ್ಟಾಕ್ಬಿಡ. ಮಾಡಿ ಮ್ಯಾನೇಜ್ ಮಾಡಿ. ಬಟ್ಟೆ ನೀನಾ ದುಡುಕ್ಬಿಡ, ಯೂಸ್ ಮಾಡ್ಕೋ. ಆ ದೇವ್ರು ನನ್ನ ಕತ್ತಿಯಾಗೇ ಹುಟ್ಟಿಸಿದ್ರೆ ಚೆನ್ನಾಗಿರ್ತಿತ್ತು ರಮ್ಯಾ. ಸದಾ ನಿನ್ ಹತ್ರನೇ ಇರ್ಬೋದಾಗಿತ್ತು. ಹತ್ರ ಆಗ ಕತ್ತೆನೆ ಯಾಕಾಗ್ಬೇಕು? ನೀನು ಆಗ್ಬೋದು. ಆಗಿದ್ದನ್ನೆಲ್ಲ ಮರ್ತ್ರೆ. ನೀನು ತುಂಬಾ ಒಳ್ಳೆಯವಳು. ನನ್ ಮೇಲಿರೋ ಕೋಪನ ಬಿಟ್ರೆ. ನೀನು ತುಂಬಾ ಒಳ್ಳೆಯವನು. ಬೂಟಾಟ್ಕೆ ಒಂದ್ಬಿಟ್ರೆ. ನಾವಿಬ್ರು ಒಂದಾಗ್ಬೋದು. ನಮ್ಮನ್ನಿಲ್ಲಿಂದ ಬಿಟ್ರೆ ಕೂಡಾಕ್ಬಿಟ್ಟಿದ್ದಾರೆ. ಎಸ್ಕೇಪ್ ಮಾಡ್ಸಮ್ಮ. ಆ ಮುದ್ಕಿನ ಗಂಟ ಕಗ್ನಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ. ಯಾರು? ಅಯ್ಯಂಗಾರಿ ಆಂಟಿನ? ಆಂಟಿ ಅಲ್ಲ, ಅವಳಜ್ಜಿ ಪಾಟಿ ಅದು. ಹೌದಾ? ಸರಿ, ಹಾಗಾದ್ರೆ ನೀವು ಫಸ್ಟ್ ರೆಡಿ ಆಗಿ, ನಾನು ಏನಾದ್ರು ಒಂದ್ ಮಾಡ್ತೀನಿ. ಹಾಕೊಳ. ಇದನ್ನೆಲ್ಲ ಹಾಕೊಂಡ್ಬಿಟ್ರೆ ನಾವು ಒಪ್ಕೊಂಡಾಗಲ್ವೇನೋ? ಬರೀ ಮಾವಿಲ್ ಎಸ್ಕೇಪ್ ಬಾ, ಗ್ರೇಟ್ ಎಸ್ಕೇಪ್ ಬಾ. ಯಾಕ என்னட ಒಂದ್ 50 ಕೊಡು. ಏನ್ ತಮಾಷೆ ಆಡ್ರಿಯಾ? ಈಗ ತಾನೇ 20,000 ನಾನು ಕೊಳ್ಳಿಲ್ಲ ನಿನಗೆ. 20,000 ಯಾರು ಕೊಟ್ಟೆ? ಅಡಿಗೆ ಅವನ್ಗೂ ವಾಲ್ಗ ಊದವನ್ಗೂ. ಈಗ ಪೆಂಡಲ್ ಅವ್ನು ಕೊಡ್ಬೇಕು, ಕುರ್ಚಿ ಅವ್ನು ಕೊಡ್ಬೇಕು. ಅಯ್ಯ, ಅದ ಆಮೇಲೆ ಕೊಡೋಣ ಬಿಡ್ರೆ. ಆಮೇಲೆ ಕೊಡ್ತೀನಿ ಅಂದ್ರೆ ಎಲ್ಲ ಬಿಚ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ. ಕೊಡು. ಆಮೇಲೆ ಗಂಡಿಗೆ ರ್ಯಾಡೋ ವಾಚು, ಡೈಮಂಡ್ ರಿಂಗು, ಚಿನ್ನದ ಚೈನು, ಮೊಬೈಲ್ ಫೋನು ಇದೆಲ್ಲ ಕೊಡ್ಬೇಕಲ್ವೇ? ಕೊಡ್ಬೇಕಪ್ಪ. ಅದಕ್ಕೆ ದುಡ್ಡು ಕೊಡ್ಬೇಕಪ್ಪ. ನೀವು ಲೆಕ್ಕ ಕೊಡ್ಬೇಕಪ್ಪ. ಮೊದ್ಲು ಗಂಡು ಪಕ್ಕ ಬರ್ಲಿ, ಆಮೇಲೆ ಲೆಕ್ಕ ಕೊಡ್ತೀನಿ. ಸರಿ ತಕೋ. ಯಾಕ ಹನಿಮೂನು ಇಲ್ಲೋ ಹೊರಗಡೆನೋ? அதுதானே மெயின். ಇಲ್ಲಿ ಯಾಕೆ ಹೊರಗಡೆ? ತಿರುಪತಿಗೆ ಹೋಗಿ ಬಿಡ್ತೀನಿ. ಅಯ್ಯೋ, ತಿರುಪತಿಗೆ ತಲೆ ಬೋಳ್ಸ್ಕೊಳಕ್ ಹೋಗ್ತಾರೆ. ಸಿಮ್ಲಾ ಹೋಗ್ ಬನ್ನಿ. ಸಿಮ್ಲಾ? ಸರಿ. ಬಸ್ ಚಾರ್ಜ್ ಎಷ್ಟು? ಅಯ್ಯೋ, ಬಸ್ ಚಾರ್ಜ್ ಅಲ್ಲ, ಏರೋಪ್ಲೇನು. ಅಯ್ಯೋ, ಏರೋಪ್ಲೇನ್. ಒಬ್ರಿಗೆ ಹೋಗ್ ಬರಕ್ಕೆ 15,000 ರೂಪಾಯಿ ಆಗತ್ತೆ. ಇಬ್ಬರಿಗೆ 30,000 ರೂಪಾಯಿ ಆಗತ್ತೆ. ಅಷ್ಟೇ ನಡ? ಅಷ್ಟೇ. ತಕೋ, ಇದನ್ನ ನೀ ಇಟ್ಕೋ. ಇದನ್ನ ಮಾತ್ರ ಲೆಕ್ಕ ಕೊಡಬೇಡ. ನಾರಾಯಣ ಕರ್ಕೊಂಡು ಬರೋ. ಆಯ್ತು, ದುಡ್ಡು ಬಂತಲ್ಲ, ಗಂಡು ಬಂದಂಗೆ. ಶಾಸ್ತ್ರಗಳೇ, ಗಂಡು ಬರುತ್ತೆ, ತಡೀರಿ. ಗುರು ಆ 3 ಜನ ತಪ್ಪಿಸ್ಕೊಂಡು ಓಡಾಡ್ತಾರೆ. ಹಿಡಿದ ನನ್ನ ಮಕ್ಕಳ. ನನ್ನ ಕೃಷ್ಣ ನನ್ನನ್ನ ಬಿಟ್ಟು ಓಡಿ ಹೋದನ. ಅಯ್ಯ ಕೃಷ್ಣ. ಮೇಲಿದ್ದೀರಾ? ನಿಮ್ಮನ್ನ ಪೀಸ್ ಮಾಡಕ್ ಬರ್ತೀನಿ. ಇರೋ, ಹೋಗ್ಬೇಡಿ ನನ್ನ ಮಕ್ಕಳ. ಬರ್ರಿ. ಸಿಕ್ಕಾಕೊಂಡ್ರಾ? ಸರಿಯಾಗಿ ಮುಚ್ಕೋ, ಇಲ್ಲ ಕಾಣ್ತಾ ಇದೆ.
ಹೆಣ್ಮಕ್ಳು ಸ್ವಾಮಿ ತುಂಬಾ ತೊಂದರೆ ಇರುತ್ತರ. ಹೌದೌದು, ಶೀಘ್ರವೇ ನಿಮ್ಮ ತೊಂದರೆ ದೂರವಾಗ್ಲಿ. ಎಲ್ಲ ನಿಮ್ ದಯೆ. ಬಕ್ರ ನನ್ ಮಗ. ಅಯ್ಯೋ 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 ಅಯ್ಯೋ, ಏಯ್ ಇವರ ಕಡ ನನ್ ಮಕ್ಕಳು ವೇಷ ಬದಲಾಯಿಸ್ಕೊಂಡಿದ್ದಾರೆ ಬಂಡ್ರು. ಏಯ್ ಸರ್ 10:30ಗೆ ಇನ್ 20 ನಿಮಿಷ ಇದೆ, ಬೇಗ ರೆಡಿ ಆಗ್ಬೇಕು. ಲೇ ಬೇಗ ತೋಳ್ ಬಂದಿ ಕಟ್ಟೋ, ಕಿರೀಟ ಇಡೋ. ಹಾ ಬೇಗ ಬೇಗ. ಬ್ಯಾಂಕ್ ಕೆಲಸ ಆದ ತಕ್ಷಣ ಹೋಟೆಲ್ ಅಶೋಕ ರೂಮ್ ನಂಬರ್ 414 ಸಾಹೇಬ್ರು ಕಾಯ್ತಾ ಇರ್ತಾರೆ. ಬೇಗ ಬರ್ಬೇಕು, ಹೊರಡಿ. ಈಗಲೇ ಸ್ಕೂಟರ್ ಕೆಟ್ಟೋಗ್ಬೇಕಾ? ಕಮಾನ್ 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 ಕಮಾನ್. ನಾನು ಇನ್ನೊಂದು ಬಾ. ಬೇಗ ಹೋಗೋ. ಏನ್ ಸರ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಇವರು? ಏನೇ ಇವ್ರಿಗೆ ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ. ಇವ್ರು ಹೀಗ್ ಲೇಟ್ ಮಾಡಿದ್ರೆ ನಮ್ ಕೆಲ್ಸ ಆದಂಗೆನೆ. ಯಾವಾಗ ಬರ್ತಾರ ಏನೋ. ಬಂದ್ರಲ್ಲ. ಏನ್ ಸರ್ ಎಲ್ ಸರ್ ಹೋಗಿದ್ರಿ? ಹೋಗ್ಬೇಕು, ಟೈಮ್ ಆಯ್ತು. ಎಲ್ಲಿಗೆ? ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕ್ ಅಲ್ಲಿ ಅಕೌಂಟೇ ಇಲ್ಲ ಅಲ್ವೇನಾ? ಹೌದಾ? ಐದು ಸಾಹೇಬ್ರಿಗೆ ಹೇಳಿದ್ರೆ ಕಾರ್ಪೊರೇಷನ್ ನಾಯಿ ತುಂಬಿಕೊಂಡು ಹೋಗ್ತಾರಲ್ಲ, ಎಲ್ಲಪ್ಪ ಕರ್ಕೊಂಡು ಹೋಗ್ತೀರಾ ನಮ್ಮನ್ನ? ನಮ್ಮ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲ, ಬಿಟ್ಬಿಟ್ರು. ಬಾಗಿಲು ತೆಗಿಯೋ ತೆಗಿಯೋ ಬಾಗಿಲು. ಡ್ರೈವರ್ ಡ್ರೈವರ್ ಇಲ್ಲೇ ನಿಲ್ಸಪ್ಪ. ತಗೊಳಪ್ಪ. ಏನ್ರಯ್ಯ ಸರಿಯಾದ ಜಾಗಕ್ಕೆ ಬಂದಿದೀವಾ? ಸರಿಯಾದ ಜಾಗಕ್ಕೆ ಬಂದಿರ್ತೀವಿ ಸರ್. ಸರ್ ಇದೇ ಸಪ್ತಗಿರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಇದೇ 80 ಫೀಟ್ ರೋಡ್ ಕರೆಕ್ಟ್ ಸರ್? ಕರೆಕ್ಟ್. ಓ ವೈಟ್ ಮಾರ್ಕ್ ಕಾಣಿಸ್ತಾ ಇಲ್ವಲ್ಲ? ಚೇ ಏನ್ ಡಿಪಾರ್ಟ್ಮೆಂಟ್ ಏನೋ, ಸ್ವಲ್ಪ ಕೂಡ ಟೈಮ್ ಸೆನ್ಸ್ ಇಲ್ಲ. ಏ ನನ್ ಮಕ್ಳ ಸಂದಿ ಗಲ್ಗಲಿ ಓಡಾಡ್ಬಿಟ್ರೆ ಬಿಟ್ಟು ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ರ? ಮರ್ಯಾದೆ ನನ್ ಮಾತು ಕೇಳ್ಕೊಂಡು ನನ್ನಿಂದ ಬನ್ನಿ. ಯೋ ನಾವ್ ಯಾವ್ದೋ ಕೆಲಸದ ಮೇಲೆ ಇದೀವಿ, ದಯವಿಟ್ಟು ಆ ಕಡೆ ಹೋಗೆ ಆ ಕಡೆ. ನೋಡಯ್ಯ, ಮುಹೂರ್ತ ಮೇಲಕ್ ಮುಂಚೆ ನಮ್ಮ ಅಕ್ಕನ ಕತ್ಕ ತಾಳಿ ಕಟ್ಟರೆ ಸರಿ. ತಾಳಿ? ಇವನ್ ಅಕ್ಕನ್ ತಾಳಿ? ನಮ್ ಕೆಲಸ ನೋಡ್ರಯ್ಯ. ಯಾವನಯ್ಯ ಲೂಸು? ನೋಡು ಕಣ್ಕಾಲೇ ನಾಕಣ್ಣು. ನೀನ್ ವೇಷ ಬದಲಾಯಿಸ್ಕೊಂಡು ಬಣ್ಣ ಬದಲಾಯಿಸ್ಕೊಂಡ್ಬಿಟ್ರೆ ಗುರ್ತ್ ಸಿಗಲ್ಲ ಅಂತ ತಿಳ್ಕೊಂಡಿದ್ಯಾ? ಮರ್ಯಾದೆ ನನ್ ಮಾಡ್ಕೊಂಡು ಬಂದ್ ತಾಳಿ ಕಟ್ಟಿ. ಸುಮ್ಮನೆ ತಲೆ ತಿನ್ಬೇಡ, ಹೋಗಿ ಆ ಕಡೆಗೆ. ಪೀಸ್ ಪೀಸ್ ಮಾಡ್ಬಿಟ್ಟು ಮಾಡ್ಬಿಡ್ತೀನಿ. ಹೇಳ್ಕೊಂಡ್ಬರ್ತಾ ಇದ್ದೀರಾ? ಬನ್ನಿ ಏನ್ ಸರ್ ಇದು? ಏನ್ ನಡೀತಾ ಇದೆ? ಒಳಗೆ ಹೋಗಿ ಸರ್. ಬನ್ರಿ ಬೇಗ ಬನ್ರಿ, ಬನ್ನಿ ಬೇಗ ಬನ್ನಿ ಸರ್. ಬನ್ನಿ ಒಳಗೆ. ಏನ್ ಸರ್ ನೀವು ಒಳ್ಳೆ ದರೋಡೆಕೋರ ತರ ನುಗ್ತೀರಂತ ನಾವ್ ಅನ್ಕೊಂಡಿದ್ರೆ ಹೀರೋಗಳ ತರ ಬರ್ತಿದ್ದೀರಲ್ಲ ಸರ್. ಏನ್ ಕುರಿಗಳು ಸರ್ ನೀವು? ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ನಾವು ಒಂಥರ ಬಲಿ ಕುರಿಗಳೇ. ಕುರಿಗಳು ಪರ್ಫೆಕ್ಟ್ ಕೋಡ್ ವರ್ಡ್ ಸರ್. ಪೊಲೀಸ್ನವ್ರು ಎಂತ ಬುದ್ಧಿವಂತರು ಸರ್. ಅದಕ್ಕೆ ಅವ್ರು ಪೊಲೀಸ್ ಆಫೀಸರ್ಸ್ ಆಗಿರೋದು, ನೀವು ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಆಗಿರೋದು. ಸರಿ ಸೂಟ್ ಕೇಸ್ ಎತ್ಕೊಳ್ಳಿ. ಇಲ್ಲಿ ನೋಡಿ, ಇದರಲ್ಲಿ 1 ಕೋಟಿ ರೂಪಾಯಿ ಇದೆ. 1 ಕೋಟಿ? ಇಲ್ಲಿ ನೋಡ್ರಿ, ಇವ್ರೆ ತರಡೆಕೋರು ಇಟ್ಕೊಳ್ರಿ ಬೇಗ. ಇದರಲ್ಲಿ 2 ಕೋಟಿ ರೂಪಾಯಿ ಇದೆ. 2 ಕೋಟಿನಾ? ನನಗ? ಹೌದು. 3ನೇದು ಎತ್ಕೊಡ್ರಿ. ರಮೇ 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 ಸರ್ ತಗೊಳ್ಳಿ, ಇದು ನಿಮಗೆ. ಇದ್ರಲ್ಲೂ 2 ಕೋಟಿ ರೂಪಾಯಿ ಇದೆ. ನನಗ ಇದೆಲ್ಲ ನಮ್ಗ? ನಾನೇ ಏನೋ ಗೋಲ್ಮಾಲ್ ನಡೀತಿದೆ. ಮೊದಲಿಂದ ಎಸ್ಕೇಪ್ ಆಗ್ಬಿಡೋಣ.
ಅಮ್ಮ ಯಾರು ಅಲ್ಲಾಡ್ಬೇಡಿ, ಅಲ್ಲಾಡಿದ್ರೆ ಸಾಯ್ಸಾಕ್ಬಿಡ್ತೀವಿ. ಏನ್ ಬೇಕು ನಿಮ್ಗೆ? ಏನ್ ಬೇಕು ನಿಮ್ಗೆ? ನಮಗೆ ದುಡ್ಡು ಬೇಕು. ನಮಗೆ ದುಡ್ಡು ಕೊಡಿ. ಕೊಡ್ತೀನಿ.